ಧಾರವಾಡ ಗ್ರಾಮೀಣ 71ರ ಜೆಡಿಎಸ್ ಅಭ್ಯರ್ಥಿ ಮಂಜುನಾಥ್ ಹಗೇದಾರ್ ಭರ್ಜರಿ ಚುನಾವಣಾ ಪ್ರಚಾರ ನಡೆಸಿದ್ದಾರೆ. ತಮ್ಮ ಮತಕ್ಷೇತ್ರದ ವಿವಿಧ ಪ್ರದೇಶಗಳಲ್ಲಿ ಮನೆ ಮನೆಗಳಿಗೆ ತೆರಳಿ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಜುನಾಥ್ ಹಗೇದಾರ್ ಅವರು, ಜೆಡಿಎಸ್ ಪಕ್ಷದ ಪ್ರಚಾರ ಬಿರುಸಿನಿಂದ ನಡೆದಿದ್ದು, ಈ ಬಾರಿ ಮತದಾರರು ನನಗೆ ಬೆಂಬಲಿಸಲಿದ್ದಾರೆ. ಜನತೆ ಕುಮಾರಸ್ವಾಮಿ ಅವರನ್ನ ಈ ಬಾರಿ ಮುಖ್ಯಮಂತ್ರಿ ಮಾಡಲಿದ್ದಾರೆ. ಅವರ ಜನಪರ ಆಡಳಿತವನ್ನ ಜನ ಮೆಚ್ಚಿಕೊಂಡಿದ್ದಾರೆ ಎಂದರು. ಸರ್, ಈಗ ಧಾರವಾಡ ಗ್ರಾಮೀಣ 71ರಲ್ಲಿ ಎಲ್ಲ ಜನರ ಒಂದು ನಾಡಿ ಮಿಡಿತ ಜೆಡಿಎಸ್ ಕಡೆ ಇದೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ಜನರಿಗೆ ಒಂದು ಬೇಜಾರಾದಂಥ ಒಂದು ಈ ನಿದರ್ಶನ, ಯಾಕಂದರೆ ಈ ಎಲೆಕ್ಷನ್ನಲ್ಲಿ ಎದ್ದು ಕಾಣ್ತಾ ಇದೆ. ನಮ್ಮ ಜೆಡಿಎಸ್ ಪಕ್ಷದ ಕುಮಾರಣ್ಣವರ ಒಂದು ಜನಪರ ಯೋಜನೆಗಳು ಜನರಿಗೆ ಭಾಳ ಮನಸ್ಸಿಗೆ ಮುಟ್ಟಿದ್ದಾವೆ. ಈ ಸಾರಿ ನಾವು ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ, ಜೆಡಿಎಸ್ ಪಕ್ಷಕ್ಕೆ ನಾವು ಬೆಂಬಲಿಸ್ತೀವಿ ಅಂತ ಎಲ್ಲ ಜನ ಈ ಸಾರಿ ನಮ್ಮ ಕ್ಷೇತ್ರದಲ್ಲಿ ಆಶೀರ್ವಾದ ಮಾಡ್ತಾಯಿದ್ದಾರೆ. ಜೊತೆಗೆ ನಮ್ಮ ಕುಮಾರಣ್ಣರ ಪಂಚರತ್ನ ಯೋಜನೆಗಳ ಜೊತೆಗೆ ಹೊಸ ಒಂದು ವೃದ್ಧರಿಗೆ 65 ವರ್ಷ ಮೇಲ್ಪಟ್ಟಂಥ ವೃದ್ಧರಿಗೆ ಒಂದು 5,000 ಮಾಸಾಸನ, ಆಮೇಲೆ ರೈತ ಮಕ್ಕಳಿಗೆ ಒಂದು ಕನ್ಯೆಯನ್ನು ಕೊಡ್ತಕ್ಕಂಥ ಕುಟುಂಬಕ್ಕೆ 2 ಲಕ್ಷದವರೆಗೂ ಒಂದು ಠೇವಣಿಯನ್ನು ಇಡುವಂಥ ಒಂದು ಯೋಜನೆಗಳು ಬಹಳ ಜನರಿಗೆ ಇಷ್ಟ ಆಗಿದ್ದಾವೆ. ಜೊತೆಗೆ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಹೈಟೆಕ್ LKGಯಿಂದ ಒಂದು 12th ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ತೆಗೆದು ಸಹಿತ ಬಹಳ ಜನ ಇಷ್ಟಪಟ್ಟಿದ್ದಾರೆ. ಜೊತೆಗೆ ಒಂದು ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಒಂದು ಹೈಟೆಕ್ ಹಾಸ್ಪಿಟಲ್ 30 ಬೆಡ್ಡಿನ ಹಾಸ್ಪಿಟಲ್ನ ಒಂದು ಯೋಜನೆ ಇದೆ. ಜೊತೆಗೆ ಸಿಟಿಯಲ್ಲಿ ಅಥವಾ ಗ್ರಾಮೀಣದಲ್ಲಿ ಅಥವಾ ಆಟೋ ಡ್ರೈವರ್ಗಳಿಗೆ ಪ್ರತಿ ತಿಂಗಳ ಒಂದು 2,000 ಒಂದು ಗೌರವಧನವನ್ನು ನೀಡುವಂಥ ಯೋಜನೆ. ಜೊತೆಗೆ ನಮ್ಮ ಕುಮಾರಣ್ಣವರು ಈ ಸತಿ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಎಲ್ಲ ಜನರ ಒಂದು ಆಶೀರ್ವಾದ ಇದೆ. ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡ ಪ್ರಮುಖರು ಮಾತನಾಡಿದ್ದು ಹೀಗೆ. JDS ಸಿಟಿ ಪ್ರೆಸಿಡೆಂಟ್, JDS ಪರವಾಗಿ ಪ್ರಚಾರಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಮಂಜುನಾಥ್ ಹಗೇದಾರ್ ಬಂದಿದ್ದಾರೆ. ಅದಕ್ಕೆ ಅಭೂತಪೂರ್ವ ಜನ ಬೆಂಬಲ ನಮಗೆ ದೊರಕಂಗೆ ಕಾಣ್ತೈತೆ. ಈ ಸಲ ರಾಷ್ಟ್ರೀಯ ಪಕ್ಷವಾದ 2 ಪಕ್ಷಗಳನ್ನು ಜನ ತಿರಸ್ಕರಿಸಿ ಕುಮಾರಸ್ವಾಮಿ ಅವರ ಕೈಬಾರ ಪಡಿಸ್ಬೇಕಂತ ನಾವು ಮನವಿ ಮಾಡ್ಕೊಂಡಿದ್ದೆ. ಜನರ ಮನಸ್ಸಿನಲ್ಲಿಯೂ ಬದಲಾವಣೆ ಕಂಡು ಬರತೈತಿ. ಈ ಬಾರಿ ಕುಮಾರಸ್ವಾಮಿಗೆ ಅಧಿಕಾರ. ಧಾರವಾಡ ಜಿಲ್ಲಾ ಹಿರಿಯ ಉಪಾಧ್ಯಕ್ಷರಾಗಿದ್ದೀನಿ ಜನತಾದಳ ಜಾತ್ಯತೀತ. ಇವತ್ತು 23ರ ಚುನಾವಣೆ. ಇದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋ ಕಾಲ ಮತ್ತು ದೇವರು ಕುಳಿಸ್ಕೊಡ್ತಾ ಇದ್ದಾನೆ. ಮತ್ತು ನಮ್ಮ 71ನೇ ಮತಕ್ಷೇತ್ರದ ಅಭ್ಯರ್ಥಿಯಾದಂಥ ಮಂಜುನಾಥ್ ಹಗೇದಾರ್ ಅವರು ಭಾಳ ತುಂಬ ಸಂಪನ್ನ ವ್ಯಕ್ತಿಗಳು. ಏನ್ರಿ, ಎಲ್ಲರ ಮನಸ್ಸಿನಲ್ಲಿ ಕೇಳಿದ್ರು, ಯಾರು ಕೇಳಿದ್ರು ಇಲ್ಲಪ್ಪ ಒಳ್ಳೆ ಮನುಷ್ಯ ಹಗೇದಾರ್, ಒಳ್ಳೆ ಕುಟುಂಬದವರು, ಒಳ್ಳೆ एकदम ಸಂಪನ್ನ ಮನುಷ್ಯರು ಇದ್ದಾರೆ. ಅಂಥವ್ರಿಗೆ ನಾವು ಈ ಸಲ ಆಶೀರ್ವಾದ ಮಾಡ್ತೀವಿ. ಯಾಕಂದರೆ ಎಲ್ಲ ನ್ಯಾಷನಲ್ ಪಾರ್ಟಿ ನೋಡಿಬಿಟ್ಟೆ ನಾವು. ಏನ್ರಿ, ನ್ಯಾಷನಲ್ ಪಾರ್ಟಿ ನೋಡಿದ್ದೀವಿ. ಪಕ್ಷಾತೀತ ಜಾತ್ಯತೀತ ಜನತಾದಳ ಏನು ಪಕ್ಷದ ಇದಕ್ಕನ್ನ ನಾವು ಈ ಸಲ ದಳಕ್ಕನ್ನ ಆಶೀರ್ವಾದ ಮಾಡ್ತೀವಿ. ಜನ ಎಲ್ಲ ಈ ಸಲ ಬೇಸತ್ತಾರೆ ನ್ಯಾಷನಲ್ ಪಾರ್ಟಿಗಳು ನೋಡಿ ಅಂಥೇಳಿ. ಈ BJP ಸರ್ಕಾರ ನೋಡಿಬಿಟ್ರೆ, ಕಾಂಗ್ರೆಸ್ ಸರ್ಕಾರ ನೋಡಿ, ಈ ಸಲ ನಾವು ಜಾತ್ಯತೀತ ಜನತಾದಳಕ್ಕೆ ಆಶೀರ್ವಾದ ಮಾಡ್ತೀವಿ. ಏನಿದ್ರು ಇಂಥ ಒಳ್ಳೆಯ ವ್ಯಕ್ತಿಗಳಿಗೆ ಅವಕಾಶ ಕೊಡ್ತೀವಿ ಅಂಥೇಳಿ ಜನ ಎಲ್ಲ ಮಾತಾಡ್ತಾ ಇದ್ದಾರೆ. ಈ ಸಲ ನಿಮ್ಮದೇ ಸರ್ಕಾರ ರೀ, ನೀವೇ MLA ಹಾಕಿರಿ, ನೀವು ಈ ಸಲ ಅಧಿಕಾರದಾಗ ಬರ್ತೀರಿ, ನಿಮ್ಮದೇ ಎಲ್ಲ ಆಗೋದು ಅಂಥೇಳಿ ಜನನೂ ನಮ್ಮ ಪರವಾಗಿ ಎಲ್ಲ ಒಳ್ಳೆ ವಾತಾವರಣ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ಈ ಸಲ ಏನೈತಲ್ಲ ರೀ, 23 ಚುನಾವಣೆ 124 ಇಡೀ ನಮ್ಮ ರಾಜ್ಯದಂಥ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ ಅನ್ನೋದು ನಮಗೆ ನಂಬಿಕೆ ಐತಿ. ಕುಮಾರಸ್ವಾಮಿ ಮತ್ತು 23ಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ತುಂಬ ಇದೆ ನೋಡಿರಿ. ಇಷ್ಟು ದೇವೇಗೌಡರು ಇಷ್ಟು ವಯಸ್ಸಿನಾಗೂ ಕೂಡ ಎಲ್ಲ ತಿರುಗಿ ಅಡ್ಡಾಡಿ ಎಲ್ಲ ಪಾರ್ಟಿಗೆ ಎಲ್ಲ ಅನುಕೂಲ ಮಾಡಕತ್ತಾರೆ. ತಾವು ಈ ಸಲ ನೋಡಿದ್ರಿ, ಈ ನ್ಯಾಷನಲ್ ಪಾರ್ಟಿ ನೋಡಿ ಎಲ್ಲ ಜನ ಜಾಸ್ತಿ ಈಗ ನೋಡಿ ನಮ್ಗೆ ಹೇಳ್ದಂಗೆ, ನಮ್ಮ ಅಭ್ಯರ್ಥಿಗಳು ಹೇಳ್ದಂಗೆ ಕುಮಾರಣ್ಣ ಏನೇನು ಯೋಜನೆಗಳು ಮಾಡ್ಯಾರ ಅವೆಲ್ಲ ಈಡೇರಿಸ್ತಾರೆ. 12 ಯೋಜನೆಗಳು ನಮ್ಮ ಅದಾವೆ. 12 ಯೋಜನೆಗಳನ್ನು ಜಾರಿಗೆ ತರ್ತಾರೆ ಅನ್ನೋದು ನಮಗೆ ಪೂರ ಭರವಸೆ ಐತಿ. ಅವರು ಆರಿಸಿ ಬಂದು 24 ತಾಸಿನಾಗಲೇ ಜಾರಿಗೆ ತರ್ತಾರೆ. ನಮ್ಮದು 71ನೇ ಕ್ಷೇತ್ರದಿಂದ ಮಂಜುನಾಥ್ ಹಗೇದಾರ್ ಅವ್ರಿಗೆ ನಾವು ಎಲ್ಲ ಸಪೋರ್ಟ್ ಮಾಡ್ತಿದ್ದೀವಿ. ಮಂಜುನಾಥ್ ಹಗೇದಾರ್ ನಮ್ಮ ಅಭ್ಯರ್ಥಿ. ಯಾಕಂದರೆ 2 ಪಕ್ಷ ನೋಡಿ ಜನ ಬಹಳ ಬೇಸತ್ತು ಹೋಗ್ಯಾರ. ಪೆಟ್ರೋಲ್ ಡೀಸೆಲ್ ಸಿಲಿಂಡ್ರ್ ಇವತ್ತು ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ 1,200 ರೂಪಾಯಿ ಸಿಲಿಂಡ್ರ್ ತಂದಾರೆ. ಇನ್ನು ಅದೇ ಪಕ್ಷ ಬಂದರೂ ಇನ್ನು 2,000 ರೂಪಾಯಿನೂ ಆದರೂ ಆಗ್ಬೋದು.
ಹೆಣ್ಮಕ್ಳಿಗೆ ಭಾಳ ಬೇಜಾರಾಗೈತಿ. ಸಿಲಿಂಡ್ರ್ ಎಲ್ಲ ತುಟ್ಟಾಗಿದ್ದಕ್ಕೆ ಎಲ್ಲರೂ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಆಗ್ತಾನೆ 2023ಕ್ಕೆ. ಕುಮಾರಸ್ವಾಮಿ ಅವ್ರಿಗೆ ನಾವು ಓಟ್ ಹಾಕ್ಬೇಕಂತ ಜನ ಮಾತಾಡ್ತಿದ್ದಾರೆ. ಎರಡು ಪಕ್ಷ ಭಾಳ ಬೇಜಾರಾಗಿದ್ದೆವು. ನಮ್ಮ JDS ಪಕ್ಷನೇ ಎಲ್ಲರೂ ಓಟ್ ಹಾಕಿ ಆರಿಸ್ತರ್ತೇವೆ ಅಂತ ಹೇಳಿ ಎಲ್ಲ ನಮ್ಮ ಏರಿಯಾದಲ್ಲಿ ಎಲ್ಲ ಹೆಣ್ಮಕ್ಳೆಲ್ಲ ಮಾತಾಡ್ತಿದ್ದಾರೆ. ಈ ಸಲ JDS ಪಕ್ಷನ ಅಧಿಕಾರಕ್ಕೆ ಬರ್ತದೆ ಅಂತ ನಾನು ಹೇಳ್ತೀನಿ. ಧಾರವಾಡ ಗ್ರಾಮೀಣ 71ರಲ್ಲಿ ಬದಲಾವಣೆ ಗಾಳಿ ಬೀಸಿದೆ. ಈ ಬಾರಿ JDS ಪಕ್ಷ ಅಧಿಕಾರಕ್ಕೆ ಬರಲಿದೆ. ಮತದಾರರು ಕುಮಾರಸ್ವಾಮಿಗಳ ಉತ್ತಮ ಆಡಳಿತವನ್ನ ಮೆಚ್ಚಿಕೊಂಡು ಜನ ಆಶೀರ್ವಾದ ಮಾಡಲಿದ್ದಾರೆ ಎಂದರು. ಒಟ್ಟಿನಲ್ಲಿ ಕಾಂಗ್ರೆಸ್, ಬಿಜೆಪಿ, JDS ಗುದ್ದಾಟದಲ್ಲಿ ಯಾರು ಅಧಿಕಾರದ ಗದ್ದಿಗೆ ಹಿಡಿಯುತ್ತಾರೋ ಕಾದು ನೋಡೋಣ.